ಹಾಯ್ ಸ್ನೇಹಿತರೆ, ಇವತ್ತು ಹೊಸದೊಂದು ರೆಸಿಪಿಯನ್ನ ನೋಡೋಣ ಬನ್ನಿ. ಅದು ವೆರೈಟಿ ಆಗಿರುವಂತಹ ಒಂದು ಚಿಕನ್ ರೆಸಿಪಿಯನ್ನ ನೋಡೋಣ. ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ 2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 3 ದೊಡ್ಡ ಗಾತ್ರದ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ, 3 ಈರುಳ್ಳಿಯನ್ನ ಹೆಚ್ಚಿಟ್ಕೋಬೇಕು. ನಂತರ 3 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, ಚಕ್ಕೆ, ಲವಂಗ ಮತ್ತೆ ಮೆಣಸು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡ್ರೆ ಇದು ತುಂಬಾ ಚೆನ್ನಾಗಿ ಅದರ ಒಂದು ಫ್ಲೇವರ್ ಬಿಡುತ್ತೆ ಅಂತ ಹೇಳಿ ನಾನು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನಂತರ ಕರಿಬೇವಿನ ಸೊಪ್ಪು ಸ್ವಲ್ಪ, 2 ಪಲಾವ್ ಎಲೆ, 1 ಮಸಾಲೆ ಮೊಗ್ಗನ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ 3 ಸ್ಪೂನ್ ಆಗುವಷ್ಟು ಮೊಸರನ್ನ ತೆಗೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕಸೂರಿ ಮೆಥಿ ಸ್ವಲ್ಪ. ನಂತರ 1 ಸ್ಪೂನ್ ಆಗುವಷ್ಟು 1 ಸ್ಪೂನ್ ಆಗುವಷ್ಟು ಮಟನ್ ಮಸಾಲ, 1 ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲವನ್ನ ಇಟ್ಕೊಂಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 1 ಸ್ಪೂನ್ ಅಷ್ಟು ಗರಂ ಮಸಾಲ, 1 ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಅನ್ನ ಇಟ್ಕೊಂಡಿದ್ದೀನಿ. ನಂತರ ಚಿಕನ್ನು 3/4 kg ಆಗುವಷ್ಟು ಚಿಕನ್ ಅನ್ನ ಇಟ್ಕೊಂಡು ಅದನ್ನು 3 ರಿಂದ 4 ಬಾರಿ ತೊಳೆದಿಟ್ಕೊಂಡ್ರೆ ಆಗುತ್ತೆ. ನಂತರ ಗ್ರೀನ್ ಚಿಲ್ಲಿ ಒಂದು 6 ರಿಂದ 7 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಮಾಡುವ ವಿಧಾನ, ಒಂದು ಬಾಣಲಿಯನ್ನ ಇಟ್ಟು 3 ರಿಂದ 4 ಸ್ಪೂನ್ ಎಣ್ಣೆಯನ್ನ ಹಾಕಿ, ನಂತರ ಆ ಎಣ್ಣೆ ಕಾದ ನಂತರ ಆ ಎಣ್ಣೆಗೆ ಏನು ನೀರಲ್ಲಿ ಚಕ್ಕೆ ಲವಂಗ ಮೆಣಸನ್ನ ಹಾಕಿಟ್ಕೊಂಡಿದ್ದೆ ಅದನ್ನ ಎಣ್ಣೆಗೆ ಹಾಕಿ ಕರಿಬೇಕಾಗುತ್ತೆ. ನಂತರ ಪಲಾವ್ ಎಲೆ ಮತ್ತೆ ಸ್ವಲ್ಪ ಮುಗ್ಗಿಟ್ಕೊಂಡಿದ್ನಲ್ಲ ಅದು ಸಹ ಎಣ್ಣೆಯಲ್ಲಿ ಹಾಕಿ ಕರಿಬೇಕು. ನಂತರ ಹಸಿಮೆಣಸಿನ್ಕಾಯಿ ಸಹ ಅದರ ವಾಸನೆ ಹೋಗುವವರೆಗೂ ಸಹ ಹುರ್ಕೋಬೇಕಾಗುತ್ತೆ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಕೊಂಡು ಅದು ಸಹ ಅದರ ಹಸಿ ವಾಸನೆ ಹೋಗುವವರೆಗೂ ಹುರ್ಕೋಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣಸಿನ್ಕಾಯಿ ಅದರ ಒಂದು ಹಸಿ ವಾಸನೆ ಏನಿರುತ್ತೆ ಅದು ಹೋದರೆ ತುಂಬ ಚೆನ್ನಾಗಿರುತ್ತೆ. ನಂತರ ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ಕೊಂಡು ಅದು ಸಹ ಹುರ್ಕೋಬೇಕಾಗುತ್ತೆ. ಒಂದು 5 ರಿಂದ 10 ಸೆಕೆಂಡ್ಗಳ ಕಾಲ ಹುರ್ಕೊಂಡ್ರೆ ಸಾಕು. ನಂತರ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಅದು ಸ್ವಲ್ಪ ಬಣ್ಣ ಬದಲಾಗುವವರೆಗೂ ಸಹ ಹುರ್ಕೊಂಡ್ರೆ ಸಾಕಾಗುತ್ತೆ. ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ನಿಮಿಷದ ಕಾಲ ಹುರಿದ್ರೆ ಸಾಕಾಗುತ್ತೆ. ಅದು ಚೆನ್ನಾಗಿ ಅದರ ಒಂದು ಬಣ್ಣ ಬದಲಾಗಿರೋಂಥದ್ದು ನೋಡ್ತಾ ಇರ್ಬೋದು ಈಗ. ನಂತರ ಆ ಒಂದು ಈರುಳ್ಳಿಯ ಜೊತೆಗೆ ಟೊಮೊಟೊ ಏನು ಹೆಚ್ಚಿಟ್ಕೊಂಡಿದ್ವಿ ಆ ಟೊಮೊಟೊವನ್ನು ಸಹ ಹಾಕಿ ಅದು ಸಹ ಅಷ್ಟೇ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗುವವರೆಗೂ ಸಹ ಹುರಿಬೇಕಾಗುತ್ತೆ. ಆ ಟೊಮೊಟೊ ನೋಡಿ ಈಗಾಗಲೇ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಅದರಲ್ಲೇ ನಾವೇನು ತೊಳೆದಿಟ್ಕೊಂಡಿರೋಂಥ ಚಿಕನ್ ಇದೆ ಆ ಚಿಕನನ್ನು ಸೇರಿಸಿ ಆ ಈರುಳ್ಳಿ ಟೊಮೊಟೊ ಎಲ್ಲ ಫ್ಲೇವರ್ ಎಲ್ಲ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ನಂತರ ಅರಿಶಿಣದ ಪುಡಿ 1 ಸ್ಪೂನ್ ಅಷ್ಟು ಹಾಕ್ಕೋಬೇಕಾಗುತ್ತೆ. ನಾನು ಮುಂಚೆ ತೋರಿಸಿರ್ಲಿಲ್ಲ. ಅದರ ಜೊತೆಯಲ್ಲೇ ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ. ಅರಿಶಿಣ ತುಂಬ ಇಂಪಾರ್ಟೆಂಟು ಸ್ನೇಹಿತರೆ. ಯಾಕೆ ಅಂತಂದರೆ ಚಿಕನ್ ಸ್ಮೆಲ್ಲು ಕಡಿಮೆ ಆಗಬೇಕು ಅಂತಂದರೆ ಅದು ಒಂದು ಅರಿಶಿಣ ತುಂಬ ಒಳ್ಳೆಯದು. ಇದಕ್ಕೆ ಅರಿಶಿಣ ಮಾತ್ರ ಸ್ಕಿಪ್ ಮಾಡ್ದಂಗೆ ನೀವು ಹಾಕಲೇಬೇಕಾಗುತ್ತೆ. ಯಾವುದೇ ಒಂದು ಚಿಕನ್ನು ಮಟನ್ನು ಏನೇ ಮಾಡಿದ್ರೂ ಸಹ ಈ ಅರಿಶಿಣ ತುಂಬ ಮುಖ್ಯ. ನೋಡಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕಲಸಿದ್ದಾಗಿದೆ. ಇದಕ್ಕೆ ಲಿಡ್ ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗುತ್ತೆ. ಆ 5 ನಿಮಿಷಗಳ ಕಾಲ ಏನು ಚಿಕನ್ನಲ್ಲಿರೋಂಥ ನೀರೇ ಬಿಟ್ಕೊಳ್ಳುತ್ತೆ. ಈಗ ನೀವು ಯಾವುದೇ ನೀರನ್ನು ಸೇರಿಸೋ ಅಗತ್ಯ ಇಲ್ಲ. ನೋಡಿ ಆ ಚಿಕನಲ್ಲಿ ನೀರಿರುವಂಥದ್ದು ಅದು ಬಿಟ್ಕೊಂಡು ಒಂದಷ್ಟು ಬೆಂದಿರೋ ರೀತಿಯಲ್ಲಿ ಕಾಣ್ತಾ ಇದೆ. ಅಂದರೆ ಪೂರ್ತಿಯಾಗಿ ಬೆಂದಿರೋದಿಲ್ಲ. ನಂತರ ಮತ್ತೆ ಆವಾಗವಾಗ ಕೈಯಲ್ಲಿ ಕಲಿಸ್ತಾನೆ ಇರಬೇಕಾಗುತ್ತೆ. ಸ್ವಲ್ಪ ಓಪನ್ ಮಾಡಿ ನಂತರ ಏನು ಇಟ್ಕೊಂಡಿದ್ವಲ್ಲ ಆ ಮಸಾಲೆಗಳನ್ನು ಸೇರಿಸ್ತಾ ಇದ್ದೀನಿ. ಧನಿಯಾ ಪುಡಿ, ಚಿಲ್ಲಿ ಪೌಡರು, ಚಿಕನ್ ಮಸಾಲ, ಮಟನ್ ಮಸಾಲ ಮತ್ತು ಗರಂ ಮಸಾಲ ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಬೇಕು. ಚಿಕನ್ ಜೊತೆಗೆ ಮಿಕ್ಸ್ ಮಾಡಿ ನೆಕ್ಸ್ಟು ಲಿಡ್ಡನ್ನು ಮುಚ್ಚಿ ಮತ್ತೆ ಒಂದು 3 ರಿಂದ 4 ನಿಮಿಷಗಳ ಕಾಲ ಬೇಯಿಸಬೇಕಾಗುತ್ತೆ. ನೋಡಿ ಆ ಮಸಾಲೆ ಎಲ್ಲ ಚೆನ್ನಾಗಿ ಆ ಒಂದು ಚಿಕನ್ಗೆ ಅಂಟುವ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಲಿಡ್ಡನ್ನು ಮುಚ್ಚಿ ಒಂದು 3 ರಿಂದ 4 ನಿಮಿಷಗಳ ಕಾಲ ಬೇಯಿಸಬೇಕಾಗತ್ತೆ. ನೋಡಿ ಅದು 3 ರಿಂದ 4 ನಿಮಿಷಗಳ ಕಾಲ ಬೆಂದ ನಂತರ ಎಣ್ಣೆ ಯಾವ ರೀತಿಯಲ್ಲಿ ತೇಲ್ತಾ ಇರುವಂಥದ್ದು ನಮಗೆ ಗೊತ್ತಾಗುತ್ತೆ. ಒಂದು 3/4 ಭಾಗದಷ್ಟು ಇದು ಬೆಂದಿದೆ ಅಂತ ಅರ್ಥ ಆಗ್ತಾ ಇದೆ. ನಂತರ ಏನು ನಾವು ಮೊಸರನ್ನ ಇಟ್ಕೊಂಡಿದ್ದೆ ಆ ಮೊಸರನ್ನು ಸಹ ಸೇರಿಸ್ತಾ ಇದ್ದೀನಿ. ಆ ಮೊಸರು ಸಹ ಚಿಕನ್ಗೆ ಚೆನ್ನಾಗಿ ಅಂಟುವ ರೀತಿಯಲ್ಲಿ ಅದನ್ನು ಸಹ ಕಲಿಸ್ಬೇಕಾಗುತ್ತೆ. ನಂತರ ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನಿಮಗೆ ಗ್ರೇವಿ ಪ್ರಮಾಣ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನಂತರ ಲಿಡ್ಡನ್ನು ಮುಚ್ಚಬೇಕಾಗುತ್ತೆ. ಲಿಡ್ಡನ್ನು ಮುಚ್ಚಿ ಒಂದು 5 ರಿಂದ 6 ನಿಮಿಷಗಳ ಕಾಲ ಕುದಿಸಿ
5ರಿಂದ 6 ನಿಮಿಷಗಳ ಕಾಲ ಏನು ಕುದಿಸ್ತೀರಲ್ವಾ, ಈಗ ನಿಜವಾದ ಗ್ರೇವಿ ಆಗಿರುವಂಥದ್ದು. ಈಗೇನಾದರೂ ನಿಮಗೆ ಇನ್ನೂ ಸ್ವಲ್ಪ ಉಪ್ಪಿನ ಪ್ರಮಾಣ ಏನಾದರೂ ಕಡಿಮೆ ಇತ್ತು ಅಂತಂತಂದರೆ ನೀವು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೋದು. ನಂತರ ನೀರಿನ ಪ್ರಮಾಣನೂ ಬೇಕು ಅಂತಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು 1ರಿಂದ 2 ನಿಮಿಷಗಳ ಕಾಲ ಬೇಯಿಸಬೇಕಾಗುತ್ತೆ. ಏನು ಕೊತ್ತಂಬರಿ ಸೊಪ್ಪನ್ನು ನಾವು ಇಟ್ಕೊಂಡಿರ್ತೀನಿ, ಆ ಒಂದು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಬೇಕಾಗುತ್ತೆ. ಮತ್ತೆ ಲಿಡ್ಡನ್ನು ಮುಚ್ಚಿ 1 ನಿಮಿಷಗಳ ಕಾಲ ಅಥವಾ 2 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕಾಗುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಆ ಒಂದು ಆಯಿಲ್ ತೇಲ್ತಾ ಇರುವಂಥದ್ದೇ ನಮ್ಗೆ ಗೊತ್ತಾಗುತ್ತೆ. ಕೊನೆಯದಾಗಿ ಕಸೂರಿ ಮೇಥಿಯನ್ನು ಈಗ ಸೇರಿಸಬೇಕಾಗುತ್ತೆ. ಇನ್ನೇನು ನಾವು ಚಿಕನ್ ಪೂರ್ತಿ ಆಗಿದೆ, ಇಳಿಸ್ತೀವಿ ಅನ್ನೋಂತಹ ಒಂದು ಕೊನೆಯ ಮೂಮೆಂಟಲ್ಲಿ ಅದನ್ನು ಹಾಕಬೇಕಾಗುತ್ತೆ. ಯಾಕೆಂದರೆ ಕಸೂರಿ ಮೇಥಿ ಫಸ್ಟಲ್ಲೇ ಹಾಕಿದ್ರೆ ಕಹಿ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಪೂರ್ತಿಯಾಗಿ ರೆಡಿಯಾಗಿದೆ ಸ್ನೇಹಿತರೆ. ಈಗ ರೈಸ್ ಜೊತೆಯಲ್ಲೋ, ಮುದ್ದೆ ಜೊತೆಯಲ್ಲೋ, ಚಪಾತಿ ಜೊತೆಯಲ್ಲೋ ಸರ್ವ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಸ್ನೇಹಿತರೆ, ನೀವು ಸಹ ಮಾಡಿ ಒಂದ್ಸಲ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಬಂತು, ಯಾವ ಥರ ರುಚಿಯನ್ನು ಕೊಡ್ತು ಈ ಒಂದು ಸ್ಪೆಷಲ್ ಆಗಿರುವಂತಹ ಚಿಕನ್ ರೆಸಿಪಿ. ಥ್ಯಾಂಕ್ ಯು.